ಇವರು ಕೊಟ್ಟಿರೋದು ತಪ್ಪು ಮಾಹಿತಿ. 8 ಜನಕ್ಕೆ ಮಂಜೂರಾಗಿರೋದು, ಇಬ್ಬರು ವಜಾ ಆಗಿದೆ, ಇನ್ನು 6 ಜನ ಇದ್ದಾರೆ. ಈ 6 ಜನ ಹೆಸರು ಏನಾಗಿದೆ ಅಂದರೆ, ಒಂದು ನಂಜಪ್ಪ, ಇನ್ನೊಂದು ಕವಿತಾ, ಇನ್ನೊಂದು ಡಿ ಶಾಂತ, ಇನ್ನೊಂದು ಡಿ ಕೃಷ್ಣ, ಎಲ್ಲ ತಂದೆ ಮಕ್ಕಳೇ, ಇನ್ನೊಂದು ಡಿ ಶ್ರೀನಿವಾಸು, ಇನ್ನೊಂದು ಹನುಮಾನ್ ಮೈನಿಂಗ್ ಲಿಮಿಟೆಡು, ಅವರ ಹೆಸರು ಗೋವಿಂದರಾಜ್ ಡಿ, ಎಲ್ಲ ಡಿ ಎಲ್ಲ ಒಂದೇ ಕುಟುಂಬಸ್ಥರೇ. ಇದೇ ಆಗಿದೆ ಸರ್, ಇದೆ. ಈಗ ಇಲ್ಲಿ ಏನು ಹೇಳ್ತಾರೆ ಅಂದರೆ, ಕರ್ನಾಟಕ ಉಪ ಖನಿಜ ರಿಯಾಯಿತಿ ನಿಯಮಗಳ 1998 ನಿಯಮ 15/3 ಗರಿಷ್ಠ 10 ಎಕರೆ ಮೇಲೆ ಕೊಡಬಾರ್ದು ಅಂತ. ಸರಿ, ಅವ್ರು ಅರ್ಜಿ ಹಾಕ್ಬೇಕಾದ್ರೆ 15/1 ಹಾಕಿರ್ಬೇಕು, 15/3 ಹಾಕಿರೋದು. ಫಸ್ಟ್ ಇವರು ಕಟ್ಕಲ್ ತೆಗೆಯಕ್ಕೆ ಇವರು ಗಣಿಗಾರಿಕೆ ಸುಮಾರು 500 ಕೋಟಿ ಬೆಲೆ ಬಾಳಂತದ್ದು. ಅಧ್ಯಕ್ಷರಾಗಿ ಒಬ್ಬ ನಾನು ಜನಪ್ರತಿನಿಧಿಯಾಗಿ ನನ್ನ ಒಂದು ಜವಾಬ್ದಾರಿ, ನಾವಲ್ಲಿ ಇರೋ ತನಕ ಒಬ್ಬ ಜನಪ್ರತಿನಿಧಿಯಾಗಿ ಅಲ್ಲಿ ಗಣಿಗಾರಿಕೆ ಮಾಡಕ್ಕೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಇದ್ರ ಬಗ್ಗೆ ಹಿಂದೆ ಇದು ದೊಡ್ಡ ಮಟ್ಟದಲ್ಲಿ ಕ್ರಮ ಆಗಿದ್ದು. ಇದು ಕಾನೂನಾತ್ಮಕವಾಗಿ ಇದ್ರೆ ಅದನ್ನ ಯಾರು ಕಡಿಮೆ ಮಾಡಲಿಕ್ಕೆ ಆಗೋದಿಲ್ಲ. ಈಗ ನಾನು ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಪಕ್ಕದಲ್ಲಿದೆ. ವಿದ್ಯಾಭ್ಯಾಸ ಮಾಡೋದಲ್ಲೇ ಇವ್ರು ಗಣಿಗಾರಿಕೆ ಪ್ರಾರಂಭ ಮಾಡಿದ್ರೆ ಮಕ್ಕಳು ವಿದ್ಯಾಭ್ಯಾಸ ಮಾಡೋದು.